ಮಗನ ಬೀಳ್ದೈತೆ ನಿನ್ ಕೈಗೆ ಬೇಡಿ ಮಗನ. ಯಾಕೋ ಪೊಲೀಸ್ ನಿಂಗೆ ನಾ ಏನ್ ಮಾಡೀನಿ? ಅಲ್ಲಲೇ ಮಗನ, ಇಷ್ಟೋತನ ಆ ಹುಡುಗಿ ಜೊತೆ ಮಾತಾಡ್ಕೊಂತ ನಿಂತಿದ್ದಲ್ಲ ಮಗನ, ಆ ಹುಡುಗಿ ನಾನು ಮದುವೆ ಆಗಕ್ಲೇ ಮರಯ್ಯ. ಅದು ನಿನ್ನ ಭ್ರಮೇಲೆ ಮಗನ. ಸಂಖ್ಯ ಮಗನ ಮತ್ತ ಆ ಹುಡುಗಿನ ಮದುವೆ ಆಗಿ ನಮ್ಮ ಊರಿಗೆ ಕರ್ಕೊಂಡು ಹೋಗ್ತೀನಿ ನೋಡು ಅಂತೀರು ಮಗನ. ನಾನ್ ಯಾರಂತ ಗೊತ್ತಿಲ್ಲ ನಿನಗ. ಎಂತೆಂತ ಗಣ್ಯ ವ್ಯಕ್ತಿಗಳಿಗೆ ನೀರ್ ಕುಡಿಸಿದ ಮಗ ಅದಿ ನಾನು. ಈ ಸಂಗೀ ಲಗ್ನ ಆಗದ್ ಯಾವ ಲೆಕ್ಕಲಿ ನನಗ. ಬರ್ತೀನಿ ಮಗನ, ಮುಂದೆ ನೋಡ್ಕೊಂತಿನ್ಲೆ. ತಿಂಡಿನ ಆಗೈತಿ ನಿಂದು, ತಿಂಡಿನ ಮುರಿಸ್ತೀನಿ. ಅಂತ ಒಂದ ಹುಡುಗಿ 2 ಗಂಟೆ ಬಿದ್ದೀವಿ ಅಂದ್ರ ನಾ ಗೆಲ್ತಿರೋ ನೀ ಗೆಲ್ತೀನ ನೋಡಿ ಬಿಡೋಣ ಮಗನ. ಹದಿನಾರು ವರ್ಷ ಕೈ ಜಾರು ಅಲ್ರಿ ಅಪ್ಪ, ಈ ನನ್ನ ಮಗಳ ಸಂಘವ ಹೂವಾಗಿ ದೇವ್ರ ಮ್ಯಾಗ ಇರ್ತಾಳ ಅಂತ ತಿಳ್ಕೊಂಡ್ರ ಇವು ನಾವು ಸಿಕ್ಕವ್ರಿಗೆ ರುಚಿ ಕೊಡು ಹೆಣ್ಣಗಳಪ್ಪ. ಯಪ್ಪ ನಂಗಂತೂ ಒಂದು ತಿಳ್ದಂಗೆ ಐತ್ರಿ. ಅದ್ರಾಗ ಬೇರೆ ವಯಸ್ಸಿಗೆ ಬಂದಾಳ, ಮದುವೆ ಮಾಡಿ ಕೊಡ್ಬೇಕಂತೇಳಿ ಅನ್ಕೊಂಡ್ರ ಒಬ್ಬತ್ ನಾಳೆ ನಮ್ಮ ಬಾಲ್ಯ ರಣಪ್ಪ ಅವನಂತ ಮುಂದೆ ಬರೋಲ್ರಿ. ಗಟ್ಟಿ ಮನಸ್ಸು ಮಾಡಿ ಏನಾಗಿಲ್ರಿ, ನಾ 3 ದೈವದ ಕೈಕಾಲು ಹಿಡ್ಕೊಂಡು ನನ್ನ ಮಗನ ಮದುವೆ ಮಾಡಿ ಮುಗಿಸಿದ್ರಾದ್ರಿ ಅಪ್ಪ. ಇಲ್ಲ ಅಂದ್ರ ಈ ಸೀತಾಪತಿ ಮರ್ಯಾದೆ ಉಳಿಸುದಿಲ್ರಿ. ಅದ್ರಾಗ ಬೇರೆ ಸುತ್ತ 7 ಹಳ್ಳಿಗೆ ಬೇಕಾದವದೇನ್ರಿ. ನಾನಂತೂ ಎಷ್ಟು ಹೇಳಿದ್ರು ಆ ಕೂಚಿಬಾಯಿ ಸಂಗಣ್ಣ ಮದುವೆ ಹಾಕಣಂತಾಳ. ಅವ ಸರಿ ಇಲ್ಲ, ಬಹಳ ಬದ್ಮಾಸ್ ಅದನ, ಲೊಚ್ಚ ಅದನ. ಅದ್ರಾಗ ಮೇನ್ ಪಾಯಿಂಟ್ ಕ್ಯೂಡ್ ಅದನಂದ್ರೆ ಕೇಳಲ್ರಿ. ಗಟ್ಟಗ ಹುಣ್ಣ ಮದುವೆ ಹಾಕಣಂತಾಳ. ಇದಕ್ಕೊಂದು ಎಲ್ಲಾರ ಹೊರ ಹುಡುಕಿ ಬೇಗ ಮದುವೆ ಮಾಡಿ ಕೊಟ್ರಾತ್ರಿ ಅಪ್ಪ. ಅವಾಗ ನನ್ನ ತಲೆ ಮೇಲೆ ಭಾರಿ ಆದಂಗ ಆಗೈತ್ರಿ. ನನ್ನ ಮನಸ್ಸು ಹೊರಕೈತಿ. ನಾ ಅವಾಗ ದಪ್ಪ ಆಗದ್ರಿ ಅಪ್ಪ. ಇಲ್ಲಾಂದ್ರೆ ನನ್ನ ಮಗಳ ಮದುವೆ ಆಗತ್ತ ನಾ ದಪ್ಪ ಆಗೋದು ಅಂತ ಗ್ಯಾರಂಟಿ ಇಲ್ಲ ನನಗ. ನಾ ಬರ್ತೀನಿ ಅಪ್ಪ. नमस्कार बॉस. ಬಾ ಪೃಥ್ವಿ ಬಾ. ನಮ್ಮ ಮಿಲ್ಲಿನ ಕೆಲಸ ಹೇಗೆ ನಡೆದಿದೆ? ಮಿಲ್ಲಿನ ಕೆಲಸ ಸರಿಯಾಗೇ ನಡೆದಿದೆ. ಆದರೆ ಆದರೆ ಎಂಬ ಅಪಸ್ವರವನ್ನು ನುಡಿ ಈ ಧನರಾಜನ ಜೀವನವೆಂಬ ಸಂಗೀತದಲ್ಲಿ ಕೇಳಿ ಬರಬಾರದು. ಇರಲಿ, ಏನ್ ವಿಷಯ? ಹೇಗೆ ಹೇಳುವುದು ಧನಿಕರೇ? ಇದಕ್ಕೆ ನಿಮ್ಮದೇನು ಅಭ್ಯಂತರವಿಲ್ಲ ತಾನೇ? ಓಕೆ, ಅದೇನು ಅಂತ ಬೇಗ ಹೇಳು. ಧನಿಕರೇ, ಗುಲಾಬಿ ಹೂವಿನಂತೆ ಬೆಳೆಸಿದ ನಿಮ್ಮ ಮುದ್ದು ಮಗಳು ಸೌಂದರ್ಯ ಬದ್ಧ ವೈರಿಯಾದ ಅಜಯನನ್ನು ಪ್ರೇತಿಸುತ್ತಿದ್ದಾಳೆ. ಅಷ್ಟೇ ಅಲ್ಲ, ಅವನನ್ನೇ ಮದುವೆ ಆಗುತ್ತೇನಂತ ಮಾತು ಕೊಟ್ಟಿದ್ದಾಳೆ. ಏನು ಹೇಳ್ತಿರುವ ನೀನು? ರಾಜ
ಮಾತುಕತೆಯನ್ನು ಹೇಳಲು ಬಂದಿರುವೆಯಾ? ರೌಡಿರಾಜ್, ಸುಳ್ಳು ಹೇಳಲು ನನಗೇನು ಮಳ್ಳು ಹಿಡಿದಿಲ್ಲ. ಸತ್ಯದ ಕಥೆಯನ್ನು ಬಿಚ್ಚಿ ಹೇಳುತ್ತಿದ್ದೇನೆ. ಬೇಕಾದ್ರೆ ಅವರಿಬ್ಬರನ್ನು ಕರೆಸಿ ಕೇಳಿರಿ. ಕಲಿತ ಮಗಳೆಂದು ಸುಮ್ಮನೆ ಬಿಟ್ಟರೆ ಮನಸ್ಸಿಗೆ ಬಂದಂತೆ ವರ್ತಿಸುತ್ತಿದ್ದಾಳೆ ಈ ಸೌಂದರ್ಯ. ಈಗ ಇದಕ್ಕೆ ನಾನೇನು ಮಾಡಬೇಕು? ಪೃಥ್ವಿ, ರೌಡಿರಾಜ್, ನೀವೇ ನನಗೆ ದಾರಿ ತೋರಬೇಕು. ಮಾಡುವುದೇನು ತನಿಕರೇ? ಆ ಬಡಬಿ ಕಾರಿ ನನ್ನ ಅಜಯನನ್ನು ಕರೆಸಿ ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ಅವಳನ್ನು ಮರೆತು ಬಿಡ ಅಂತ ಹೇಳಿ. ಅದಕ್ಕೆ ಅವನು ಒಪ್ಪಿದರೆ ಸರಿ, ಇಲ್ಲವಾದ್ರೆ ಅವನ ಕೈ ಕಾಲುಗಳನ್ನು ಮರೆದು ಯಾವುದಾದರೂ ಒಂದು ನದಿಯಲ್ಲಿ ಬೀಸಾಕ್ಬಿಡೋಣ. ಅಂದಾಗ ಎಲ್ಲ ಸರಿ ಹೋಗುತ್ತಾ. ಹಾಗೆ ಅವನ ಕೈಕಾಲು ಮುರಿದರೆ ನಮ್ಮ ಸೇಡು ತೀರಲಾರದು. ಅವನನ್ನು ನಾವು ಸಾಯಿಸುವುದೇನೋ ಸರಿ, ಬೇಡ ಬೇಡ, ಅವನ ಜೀವನ ಪರ್ಯಂತ ಕೊರಗಿ ಕೊರಗಿ ಸಾಯಬೇಕು. ಅಂದಾಗ ಬುದ್ಧಿ ಬರ್ತದೆ ಆ 3rd ಕ್ಲಾಸ್ ನನ್ನ ಮಗನಿಗೆ. ತನಿಕರೇ, ನಿಮ್ಮ ಘನತೆ ಏನು, ಗೌರವವೇನು? ಅಂತದ್ರಲ್ಲಿ ಆ ಬಡಬಿ ಕಾರಿ ನನ್ನ ಮಗ ಅಜಯ ನಿಮ್ಮ ಸೌಂದರ್ಯದ ಸಂಘವನ್ನು ಬಯಸಿದ್ದಾನೆ. ನಿಮ್ಮ ಘನತೆ ಗೌರವ ಉಳಿಯಬೇಕಾದ್ರೆ ಮೊದಲು ನಿಮ್ಮ ಮಗಳ ಸಂಘದಿಂದ ದೂರ ಮಾಡಿ. ಅಂದಾಗ ಮಾತ್ರ ನಿಮ್ಮ ಘನತೆ ಗೌರವ ಉಳಿಯುತ್ತದೆ. ಇಲ್ಲವಾದ್ರೆ ನಿಮ್ಮ ಮಾನ ಮರ್ಯಾದೆ ಬೀದಿ ಪಾಲಾಗುತ್ತಾ. ನಾವು ಹೀಗೆ ಕೈ ಕಟ್ಟಿ ಕುಳಿತರೆ ನಮ್ಮ ತಲೆಯ ಮೇಲೆ ಕಾಲು ಇಡಲು ಏಸುವುದಿಲ್ಲ ಬಂಡ ಬಡ್ಡಿ ಮಗ. ಸೌಂದರ್ಯ, ಎಲ್ಲಿ ಹೋಗಿದ್ದೆ? ಯಾಕೆ ಸ್ಲೇಟು? ಫ್ರೆಂಡ್ಸ್ ಮನೆಗೆ ಹೋಗಿದ್ದೆ ಡ್ಯಾಡಿ. ನಿಜ ಹೇಳೋ ಸೌಂದರ್ಯ. ಸತ್ಯವಾಗೋ ಡ್ಯಾಡಿ. ಸುಳ್ಳು ಮಗಳು ಯಾ ಮೂರ್ಖಳೆ. ಸೌಂದರ್ಯ, ನಿಜ ಹೇಳು. ಪ್ರಿಯತಮನ ಜೊತೆ ಕೂಡಿ ಕೈ ಹಿಡಿದ ಹಾಡಿನಲ್ಲಿದ ಪ್ರೇಮ ಚಕ್ರದ ಕಥೆಯನ್ನು ಹೇಳು. ಡ್ಯಾಡಿ, ನೀವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಹೇಳ್ತಾ ಇದ್ದೀನಿ ಕೇಳಿ. ಆ ಅಜಯ್ ನನ್ನೇ ಪ್ರೀತಿಸ್ತೀನಿ, ಆ ಅಜಯ್ ನನ್ನೇ ಮದುವೆ ಆಗ್ತೀನಿ. ಸೌಂದರ್ಯ, ಏನ್ ಹೇಳ್ತಿರುವೆ ನೀನು? ಹೌದು, ಗುಣವಂತನನ್ನೇ ಮದುವೆ ಆಗ್ತೀನಿ. ಅಷ್ಟೇ ಅವಶ್ಯಕತೆ ನನಗಿಲ್ಲ. ಸೌಂದರ್ಯ, ತಿಳಿಗೇಡಿತನ ಮಾಡುವ ಮತ್ತಿಗೇಡಿ ಮಂದ ಬುದ್ಧಿ ಆ ಅಜಯನನ್ನು ನೀ ಮೆಚ್ಚಿಕೊಂಡಿರುವೆಯಾ? ಅವ್ರ ಹತ್ರ ಆಸ್ತಿ ಇಲ್ಲ ಅಂದ್ರೆ ಏನಾತಂತೆ? ಅವ್ರಿಗೆ ಪ್ರೀತಿಸು ಅಂತ ಹೃದಯ ಇದೆ. ಯಾಕೆ ನಿಮ್ಮ ಮಗಳು ಸಂತೋಷವಾಗಿರೋದು ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ವಾ? ಸೌಂದರ್ಯ, ನೀನೊಬ್ಬ ಆಗಪ್ಪ ಶ್ರೀಮಂತನ ಮಗಳಾಗಿ ಯಾಕಶ್ಚಿತ್ತೊಬ್ಬ ಬಡ ದರಿದ್ರನ ಮದುವೆಯಾಗುವೆಯಾ? ಡ್ಯಾಡಿ, ಸೌಂದರ್ಯ, ನೀನು ಹೇಳಿದಂತೆ ಕೇಳಲು ನಿನ್ನ ಡ್ಯಾಡಿಯನ್ನು ಬೆರಳು ಚೂಪುವ ಬಾಲಕನಲ್ಲ. ಛೇ, ಹೋಗಿ ಒಬ್ಬ ಬಡ ಬಿಕಾರಿ ನನ್ನ ಮಗ ಪ್ರೀತಿ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನ್ನ ಜನ್ಮಕ್ಕೆ? ಈಗ ನನ್ನೆಲ್ಲ ಆಸ್ತಿ ಬಂಗಲೆ ಕಾರುಬಾರು ಉಳಿಯಬೇಕಾದರೆ ನನ್ನ ಮಗಳಿಗೆ ಸುಳ್ಳು ಹೇಳಿ ಅವಳನ್ನು ಒಳಗೆ ಕಳಿಸಿ ನಂತರ ಅಜಯನ ಮನೆಗೆ ಹೋಗಿ ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ನನ್ನ ಸೇಡಿನ ದಾಹ ತೀರಿಸಿಕೊಂಡರಾಯಿತು. ಸೌಂದರ್ಯ, ನೀನು ಹೇಳಿದಂತೆ ಅಜಯನ ಜೊತೆ ನಿನ್ನ ಮದುವೆಯಾಗಲು ನನ್ನ ಒಪ್ಪಿಗೆ ಇದೆಯಮ್ಮ? ಡ್ಯಾಡಿ, ಏನ್ ಹೇಳ್ತಾ ಇದ್ದೀರಾ ನೀವು? ಹೌದಮ್ಮ. ಡ್ಯಾಡಿ, ನನಗೆ ತುಂಬಾ ಖುಷಿ ಆಯ್ತು. ಸೌಂದರ್ಯ, ನೀನು ಮೊದಲು ಒಳಗೆ ಹೋಗು. ನಾನು ನಿಮ್ಮ ಮದುವೆಗೆ ಒಳ್ಳೆ ದಿನಾಂಕ ಗೊತ್ತು ಮಾಡಿಕೊಂಡು ಬರ್ತೇನೆ. ಡ್ಯಾಡಿ, ಯಾಕೆ ಪೃಥ್ವಿ? ಯಾಕೆ ನೋಡಿ ರಾಜ? ಯಾಕೆ, ಏನಾಯ್ತು? ಮತ್ತೇನು ತನಿಕರೇ, ನಿಮ್ಮ ಮಗಳಿಗೆ ಬುದ್ಧಿ ಕಲಿಸಿ ಅವಳಿಗೆ ಒಂದು ಒಳ್ಳೆಯದಾದ ಹುಡುಗನ ನೋಡಿ ಮದುವೆ ಮಾಡಿಸ್ತೀನಿ ಎಂದಿದ್ದೀರಿ. ಮತ್ತೆ ಈಗ ನೋಡಿದರೆ ನೋಡಿ ರಾಜ, ನೀನಿನ್ನು ಇಂಥ ವಿಷಯದಲ್ಲಿ ಬಹಳ ಚಿಕ್ಕವನು ಅಂತ ಕಾಣಿಸ್ತಾ ಇದೆ. ಅಂದರೆ ನೋಡಿ ರಾಜ, ಈಗ ನನ್ನ ಮಗಳು ಹೇಳಿದಂತೆ ನಾನು ಕೇಳದಿದ್ದರೆ ಅವಳು ಆ ಅಜಯನ ಜೊತೆ ಮನೆ ಬಿಟ್ಟು ಓಡಿ ಹೋಗುತ್ತಾಳೆ. ಅದಕ್ಕಾಗಿ ಅವಳಿಗೆ ಒಂದು ಚಿಕ್ಕ ಸುಳ್ಳು ಹೇಳಬೇಕಾಯ್ತು ಅಷ್ಟೇ.
ತನಿಕರೇ, ನಿಮ್ಮ ಮಾತಿನ ಅರ್ಥ ನನಗೆ ತಿಳಿಯಲೇ ಇಲ್ಲ. ಪೃಥ್ವಿ, ನಾವು ಆ ಜೇನನ್ನು ಹಿಡಿದು ತಂದು ನಮ್ಮ ಮನೆಯ ಕಂಬಕ್ಕೆ ಕಟ್ಟಿ ಹೊಡೆದವನ ಮೈ ಚರ್ಮ ಸುಲಿಯಬೇಕು. ಅವನ ಜೀವನವನ್ನು ಸಮಾಧಿ ಮಾಡಿ ಅವನು ಯಾವುದೋ ಒಂದು ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದನೆಂದು ಸೌಂದರ್ಯವೆಂದು ಸುಳ್ಳು ಹೇಳಿ ಅವನ ದೇಹವನ್ನು ಯಾವುದಾದರೊಂದು ನದಿಗೆ ಬಿಸಾಕಿ ಬಂದರಾಯ್ತು ಅಷ್ಟೇ. ಬಾ ಶಿವಣ್ಣ, ಬಾ. ಒಳ್ಳೆ ಸಮಯಕ್ಕೆ ಬಂದಿರುವೆ, ಬಾ. ಏನ್ ಸಮಾಚಾರ? ಅದು ಹೇಗೆ ಹೇಳುದು ಗೌಡ್ರಿ? ಅದೇನು ಅಂತ ಬೇಗ ಹೇಳು ಶಿವ್ಯ. ಹೇಳುತ್ತೇನೆ ಗೌಡ್ರಿ, ಆದರೆ ಆ ವಿಷಯವನ್ನು ಇಲ್ಲ ಅನ್ನಬಾರದು. ಓಕೆ, ಅದೇನು ಅಂತ ಬೇಗ ಹೇಳು. ಅದು ಅದು ನನ್ನ ತಮ್ಮ. ಶಿವಣ್ಣ, ನಿನ್ನ ತಮ್ಮನಿಗೆ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಹಣ ಏನಾದ್ರೂ ಬೇಕಾಯ್ತೇನೋ? ಹಾಗೇನಿಲ್ಲ ಗೌಡ್ರಿ, ನನ್ನ ತಮ್ಮ ನಿಮ್ಮ ಮಗಳನ್ನು ಪ್ರೀತಿಸಿದ್ದಾನೆ, ಅದಕ್ಕೆ ಅವರಿಬ್ಬರಿಗೂ ಮದುವೆ. ಏ ಶಿವ್ಯ, ನನ್ನ ಎದುರು ನಿಂತು ಮಾತನಾಡಿದ್ದು ಅಷ್ಟೇ ಅಲ್ಲದೆ ನಿನ್ನ ತಮ್ಮನಿಗೆ ನನ್ನ ಮಗಳನ್ನು ಕೇಳುವಷ್ಟು ಸೊಕ್ಕು ಬಂದಿದ್ದೇನಲ್ಲೇ ಬಡಕೊಂಡಿ. ಗೌಡ್ರಿ, ಇದರಲ್ಲಿ ನನ್ನ ತಮ್ಮನದ ಏನು ತಪ್ಪಿಲ್ಲ. ನಿಮ್ಮ ಮಗಳೇ ಅವನನ್ನು ಪ್ರೀತಿಸಿದ್ದಾಳೆ, ಬೇಕಾದ್ರೆ ಅವಳನ್ನೇ ಕರೆದು ಕೇಳಿ. ಏ ಶಿವ್ಯ, ಏನು ಅರಿಯದ ನನ್ನ ಮಗಳಿಗೆ ಪ್ರೇಮದ ಪಾಠ ಕಲಿಸಿ ನನ್ನ ಆಸ್ತಿ ಬಂಗಲೆಯನ್ನು ಕೊಳ್ಳೆ ಹೊಡೆಯಲು ಲೂಟಿ ಮಾಡಲು ಹಂಚಾಕಿರುವಿರ ಕೆಟ್ಟ ಸೊಳೆ ಮಕ್ಕಳೇ. ಗೌಡ್ರಿ, ಏನು ಹೇಳುತ್ತಿರುವಿರಿ? ನಿಮ್ಮ ಆಸ್ತಿ ಹಣ ಅಂತಸ್ತು ಯಾವ ಸೂಳೆ ಮಗನಿಗೆ ಬೇಕು? ಏನು ನನ್ನ ತಮ್ಮ ನಿಮ್ಮ ಮಗಳನ್ನು ಪ್ರೀತಿಸಿದ್ದಾನೆ ಅಂತ ಕೇಳಲು ಬಂದರೆ ನನಗೇ ಬಡವ ಎನ್ನುವರ? ಇದಕ್ಕೆ ಆ ದೇವರು ಅಲ್ಲ, ನೀವು ಕೂಡ ಅಡ್ಡ ಬಂದರೂ ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಏನೆಂದಲೇ ಕತ್ತೆ ಬಡವ, ಸಾಕು ಬಹಳ ಹೆಚ್ಚಾಗಿದೆ ಮಗನೇ ನಿನಗೆ. ರೌಡಿ ರಾಜ, ಒಳಗೆ ಹೋಗಿ ಹಗ್ಗ ತಂದು ಕಟ್ಟಿ ಹಾಕಿ ಹೊಡೆರಿ ಈ ನಾಯಿಯನ್ನು. ಅಪ್ಪಣೆಯಾದರೆ ಈಗಲೇ ಕಟ್ಟಿ ಹಾಕುತ್ತೇನೆ. ಕಟ್ಟಿ ಹಾಕು. ಬಾರಿಸುವವನಿಗೆಪ್ಪ ಸುಂಡೆ ಬರುತ್ತದೆ. ಏನಂದಲೇ ಕತ್ತೆ ಬಡವ, ನನ್ನ ಮಗಳನ್ನು ನಿನ್ನ ತಮ್ಮನಿಗೆ ಕೊಡಬೇಕಾ ಮಗನೇ? ಅನುಭವಿಸು ಮಗನೇ, ಅನುಭವಿಸು. ಯಪ್ಪ ಈತು ದನ ಮೇಯಿಸಿ ಮೇಯಿಸಿ ಏನು ಓದಿಲ್ರಿ ಅಪ್ಪ, ಅಗೂರ್ಕೆ ಬಿಡ್ರಿ ಒಟ್ಟು. ಮತ್ ನೋಡಿ ಕಡೆ ಕೇಸ್ ಮಾಡ್ತಾರ ಅವ್ರ ಮನ್ಯಾಗ ಕುಂದ್ರಿ ಹೋಗಿ.